ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಈಗಾಗಲೇ ಕೆಂಪೇಗೌಡರ ಉತ್ಸವಕ್ಕೆ ನಗರ ಸಿದ್ಧವಾಗಿದ್ದು, ಒಕ್ಕಲಿಗರ ಸಂಘ ಅದ್ದೂರಿ ಉತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾಡಪ್ರಭು ಕೆಂಪೇಗೌಡ ನಿರ್ಮಿಸಿರುವಂತಹ 4 ಗಡಿಗೋಪುರಗಳಾದ ಕೆಂಪಾಂಬುದಿ ಕೆರೆ, ಲಾಲ್ಬಾಗ್, ಹಲಸೂರು, ಆವತಿ ಗಡಿಗೋಪುರಗಳಿಂದ ಬೃಹತ್ ಜ್ಯೋತಿ ಮೆರವಣಿಗೆ ಹೊರಡಲಿದೆ. ಕೆಂಪಾಂಬುದಿ ಕೆರೆ ಗಡಿಗೋಪುರ ಸೇರಿದಂತೆ 4 ಗಡಿಗೋಪುರಗಳಿಂದ ಮೆರವಣಿಗೆ ಹೊರಟು ಜ್ಯೋತಿ ರಾಜ್ಯ ಒಕ್ಕಲಿಗರ ಸಂಘದ ಆವರಣದಲ್ಲಿ ಬಂದು ಸೇರುತ್ತೆ. ನಂತರ ಫ್ರೀಡಂ ಪಾರ್ಕ್ನಿಂದ ಅದ್ದೂರಿಯಾಗಿ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಹೊರಡಲಿದೆ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಈಗಾಗಲೇ ಕೆಂಪೇಗೌಡರ ಉತ್ಸವಕ್ಕೆ ನಗರ ಸಿದ್ಧವಾಗಿದ್ದು, ಒಕ್ಕಲಿಗರ ಸಂಘ ಅದ್ದೂರಿಯಾಗಿ ಉತ್ಸವಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ವೀಣಾ. ಮೊದಲನೇದಾಗಿ ನಾವೀಗ ನೋಡುವಾಗ ಕೆಂಪೇಗೌಡ ಜಯಂತಿ ಅಂತ ಅಂದಿದ ತಕ್ಷಣ ಈ ಹಿಂದಿನಿಂದನೂ ಕೂಡ ಆಚರಣೆಯಲ್ಲಿ ಇದೆ, ಆದರೆ ಇದು ಮೊದಲನೇ ಬಾರಿಗೆ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಏನೆಲ್ಲ ವ್ಯತ್ಯಾಸಗಳು ಮತ್ತು ಏನೆಲ್ಲ ಸಂಭ್ರಮ ಕಾಣ್ತಾ ಇದೆ ವೀಣಾ? ಏನಂತ ಅಂದ್ರೆ ಉದ್ಯಾನ ನಗರಿ ನಿರ್ಮಾತ್ರ ಆದಂತಹ ಕೆಂಪೇಗೌಡರ ಒಂದು ದಿನಾಚರಣೆಗೆ ಒಂದು ವೇದಿಕೆ ಸಜ್ಜಾಗಿದೆ. ಇದೇ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಅದ್ದೂರಿಯಾಗಿ ಒಂದು ಕೆಂಪೇಗೌಡರ ದಿನಾಚರಣೆಯನ್ನ ಆಚರಿಸಲು ಮುಂದಾಗಿರುವಂತದ್ದು. ಮುಖ್ಯವಾಗಿ ಏನಂತ ಅಂದ್ರೆ ಇವತ್ತು ನಗರದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಒಂದು ಅದ್ದೂರಿ ಸಮಾರಂಭಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಮುಖ್ಯವಾಗಿ ಇವತ್ತಿನ ಮೇನ್ ಇದು ಅಂದ್ರೆ 4 ಗಡಿಗೋಪುರಗಳಿಂದನೂ ಕೂಡ ಜ್ಯೋತಿಗಳು ಬರುವಂತದ್ದು. ಈಗ ನಾನು ಇದು ಹಲ್ಸೂರ್ ಲೇಕ್ ಅಲ್ಲಿ ಇದ್ದೀನಿ. ಅಂದ್ರೆ ಹಲ್ಸೂರ್ ಲೇಕಿನ ಗಡಿಗೋಪುರವಾದಂತಹ ಏನು ಒಂದು ಜ್ಯೋತಿ ಹೊರಡುತ್ತೆ ಆ ಸ್ಥಳದಲ್ಲಿ ಇದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು 3 ಟ್ರ್ಯಾಕ್ಟರ್ಗಳ ಮೂಲಕ ಇಲ್ಲಿ ಏನೋ ಒಂದು ಜ್ಯೋತಿ ಹೊರಡುವಂತದ್ದನ್ನ ಒಂದು 2 ಟ್ರ್ಯಾಕ್ಟರ್ಗಳಲ್ಲಿ ಕೆಂಪೇಗೌಡ ಒಂದು ಬ್ಯಾನರ್ ಗಳನ್ನ ಕೂಡ ಕಾಣಬಹುದು. ಹಾಗೆ ಅಷ್ಟೇ ಅಲ್ಲದೆ ಇನ್ನೊಂದು ಟ್ರ್ಯಾಕ್ಟರ್ ನಲ್ಲಿ ಬಾಲಗಂಗಾಧರನಾಥ ಸ್ವಾಮಿ ಒಂದು ಬ್ಯಾನರ್ ಕೂಡ ಹಾಕಲಾಗಿದೆ. ಈಗಾಗಲೇ ಈಗ ಒಂದು ಕ್ಷಣಗಣನೆ ಪ್ರಾರಂಭವಾಗಿದ್ದು ಇಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಪೋಸ್ಟರ್ ಗಳನ್ನ ಕೂಡ ಕಾಣಬಹುದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಇಲ್ಲಿಂದ ಜ್ಯೋತಿ ಹೊರಡುವಂತದ್ದು. ಈಗಾಗಲೇ ಒಂದು ಟ್ರ್ಯಾಕ್ಟರ್ ಗಳನ್ನ ಒಂದು ಶೃಂಗಾರ ಕೂಡ ಮಾಡಲಾಗ್ತಿದೆ. ಮುಖ್ಯವಾಗಿ ಇಲ್ಲಿಂದ ಏನಂತ ಅಂದ್ರೆ ಹಲ್ಸೂರ್ ಲೇಕ್ ನಿಂದ ಹೊರಟಂತಹ ಒಂದು ಈ ಮೆರವಣಿಗೆ ಇದು MG ರೋಡ್ ಮಾರ್ಗವಾಗಿ ಒಂದು ಫ್ರೀಡಂ ಪಾರ್ಕ್ ಅನ್ನ ತಲುಪಲಿದೆ. ಅಲ್ಲಿಂದ ಎಲ್ಲ ಒಂದು ಇನ್ನೂ 3 ಅವತಿ ಆಗಿರ್ಬೋದು, ಕೆಂಪಾಂಬುದಿ ಆಗಿರ್ಬೋದು, ಲಾಲ್ಬಾಗ್ ನಿಂದ ಬಂದಂತಹ 3 ಜ್ಯೋತಿಗಳ ಸಮೇತ ಅವೇನು ಬ್ಯಾಂಕ್ವೆಟ್ ಹಾಲ್ಗೆ ಹೋಲಾಗಿದೆ. ಒಟ್ನಾಗಿ ಈಗ ಏನಂತ ಅಂದ್ರೆ ಅದು ಅಲ್ಲದೆ ಇನ್ನು ಹಲ್ಸೂರ್ ಲೇಕ್ ನಿಂದ ಹೊರಡುವಂತಹ ಜ್ಯೋತಿಗೆ ಒಂದು ನಗರಾಭಿವೃದ್ಧಿ ಸಚಿವರಾದ KJ ಜಾರ್ಜ್ ಕೂಡ ಮೆರವಣಿಗೆಯಲ್ಲಿ ಒಂದು ಭಾಗವಹಿಸುವ ಸಾಧ್ಯತೆ ಇದೆ. ಮುಖ್ಯವಾಗಿ ಎಂತ ಅಂದ್ರೆ ಈಗ ಹಲ್ಸೂರ್ ಲೇಕ್ ನಲ್ಲಿ ಇನ್ನೇನು ಕೆಲವೇ ಸಮಯಗಳಿಂದ ಇಲ್ಲಿ ಜ್ಯೋತಿ ಹೊರಡಲಿದೆ. ಶಾಲಿನಿ, ಹಾಗೆ ನಮ್ಮ ಮತ್ತೊಬ್ಬ ಪ್ರತಿನಿಧಿ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ವೀಕ್ಷಕರೇ. ದೀಪಾ ಲಾಲ್ಬಾಗ್ ಇಂದ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಲಾಲ್ಬಾಗ್ನಲ್ಲೂ ಕೂಡ ಗಡಿಗೋಪುರ ಇರುವಂತದ್ದು, ಅಲ್ಲಿ ಯಾವ ರೀತಿ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಜ್ಯೋತಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ? ಶಾಲಿನಿ, ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ವತಿಯಿಂದ ನಡೆತಿರುವಂತಹ ಕೆಂಪೇಗೌಡ ಜಯಂತಿಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ. ನಾನೀಗ ಲಾಲ್ಬಾಗ್ನಲ್ಲಿದ್ದೀನಿ. ಇಲ್ಲಿ ಗಡಿಗೋಪುರಗಳು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರೋದನ್ನ ಕಾಣಬಹುದು. ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡ ಕೇಂದ್ರ ಸಮಿತಿ ಏನಿದೆ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ನಡೀತಾರೆ. ಗಮನಿಸಬಹುದು ಎಲ್ಲ ಸದಸ್ಯರುಗಳು ಕೂಡ ಬಹಳ ಖುಷಿಯಾಗಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತಿರುವಂತದ್ದು. ಮತ್ತೆ ಗಡಿಗೋಪುರನ್ನ ನೀವು ನೋಡಿದ್ರೆ ಹೂವಿನ ಅಲಂಕಾರದಿಂದ ಕಂಪ್ಲೀಟ್ ಆಗಿ ಮಧುವಣಗಿತ್ತಿ ಅಂತ ಸಿಂಗಾರಗೊಳಿಸಿದ್ದಾರೆ. ಲಾಲ್ಬಾಗ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಗಮನಿಸೋದಾದ್ರೆ, ಕೆಂಪೇಗೌಡರಿಗೆ ಆಗಿನ ಕಾಲದಲ್ಲೇ ನೀರಿನ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಲಾಲ್ಬಾಗ್ನಲ್ಲಿ ಏನು ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾರೆ. ಸೊ ಅದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಆಗ ಇಲ್ಲಿ ಗಡಿಗೋಪುರಗಳನ್ನ ನಿರ್ಮಾಣ ಮಾಡ್ತಾರೆ. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ ಮತ್ತೆ ಹಲ್ಸೂರ್ ಲೇಕ್ ಅಂತ ಏನೀಗ ಕರಿತೀವಿ, ಅದೆಲ್ಲವನ್ನ ಕೂಡ ಅವರು ನಿರ್ಮಾಣವನ್ನ ಮಾಡಿದ್ರು. ಸೊ ಯಾವುದೇ ಕಾರಣಕ್ಕೂ ಬೆಂಗಳೂರು ಒಂದ್ ರೀತಿ ಎಲ್ಲಾ ರೀತಿಯಲ್ಲಿ ಸೌಕರ್ಯಗಳ ಇರಬೇಕು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಅವರು ಸಾಕಷ್ಟು
ಮುಂಜಾಗ್ರತೆಯನ್ನು ವಹಿಸಿದ್ರು. ಅದರಲ್ಲಿ ಇದು ಕೂಡ ಒಂದು. ಇಲ್ಲ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿದೆ. ಆಕ್ಚುಲ್ ಆಗಿ 7:30ಕ್ಕೆ ಇಲ್ಲಿಂದ ಎಲ್ಲ ಜಾನಪದ ಕಲಾ ತಂಡಗಳಿರ್ಬೋದು, ಕೆಂಪೇಗೌಡ ಸ್ತಬ್ಧ ಚಿತ್ರಗಳೇನಿತ್ತು ಅವೆಲ್ಲವೂ ಕೂಡ ಇಲ್ಲಿಂದ ಹೊರಡಬೇಕಿತ್ತು. ಆದ್ರೆ ಇನ್ನು ಸ್ವಲ್ಪ ಲೇಟ್ ಆಗತ್ತೆ. ಒಂದು 20 ನಿಮಿಷ 30 ನಿಮಿಷದ ಅಂತರದಲ್ಲಿ ಇಲ್ಲಿಂದ ಮಿನರ್ವಾ ಸರ್ಕಲ್ ಹೋಗುತ್ತೆ, ತಲುಪುತ್ತೆ. ಮಿನರ್ವಾ ಸರ್ಕಲ್ ಇಂದ ಜೆಸಿ ರೋಡ್ ಬಂದು ಅಲ್ಲಿಂದ ಕೆಲವರು ಇನ್ವಿಟೇಷನ್ ಇರೋರು ನೇರವಾಗಿ ವಿಧಾನಸೌಧಕ್ಕೆ ಹೋದ್ರೆ, ಬ್ಯಾಂಕ್ವೆಟ್ ಹಾಲ್ಗೆ ಹೋದ್ರೆ, ಇನ್ ಕೆಲವರು ಫ್ರೀಡಂ ಪಾರ್ಕ್ ಅಲ್ಲಿ ಸೇರ್ತಾರೆ. ಅವರೆಲ್ಲ ಸೇರಿ ಅಲ್ಲಿಂದ ಮತ್ತೆ ಬ್ಯಾಂಕ್ವೆಟ್ ಹಾಲ್ಗೆ ಸೇರ್ತಾರೆ. ಇದು ಇಲ್ಲಿ ಲಾಲ್ಬಾಗ್ನ ಗಡಿಗೋಪುರದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಇಲ್ಲಿಗೆ ರಾಮಲಿಂಗಾರೆಡ್ಡಿ ಅವರು ಆಗಮಿಸೋದ್ರಿಂದ ಅವ್ರಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಇಲ್ಲಿಂದ ಮಿನರ್ವಾ ಸರ್ಕಲ್ ಮೂಲಕ ಕೆಂಪೇಗೌಡ ಏನು ಮೆರವಣಿಗೆ ಏನಿದೆ ಅದು ಇಲ್ಲಿಂದ ಮೂವ್ ಆಗುತ್ತೆ. ಶಾಲಿನಿ. ಎಸ್, ಓಕೆ ದೀಪಾ. ಮತ್ತೆ ನಮಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಮಂಜು. ಅವರು ಕೂಡ ಕೆಂಪಾಬುದಿ ಕೆರೆಯ ಆವರಣದಿಂದ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಅಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ? ಈ ಒಂದು ಜ್ಯೋತಿಯ ಮೆರವಣಿಗೆಗಾಗಿರ್ಬೋದು, ಕೆಂಪೇಗೌಡ ದಿನಾಚರಣೆಯ ಸಂಭ್ರಮ ಆ ಒಂದು ಭಾಗದಲ್ಲಿ ಯಾವ ರೀತಿ ಇದೆ? ಈಗ ಯಾರಾದರೂ ಸ್ಥಳೀಯ ರಾಜಕಾರಣಿಗಳಿಗಾಗಲೇ ಬಂದಿದ್ದಾರಾ ಸ್ಥಳಕ್ಕೆ? ಅಲ್ಲಿ ಏನಂತಂದ್ರೆ ಇವತ್ತು ಬೆಂಗಳೂರಿಗೆ ಒಂದು ಹಬ್ಬದ ವಾತಾವರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಸರ್ಕಾರದಿಂದ ಇದೇ ಮೊದಲ ಬಾರಿಗೆ ಕೆಂಪೇಗೌಡ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡುವಂತ ಸಿದ್ಧತೆಗೆ ಇವತ್ತು ಸಕಲ ಸಿದ್ಧತೆಯನ್ನು ಹಮ್ಮಿಕೊಂಡಿರುವಂಥದ್ದು. ನಾವು ನೇರವಾಗಿ ಕೆಂಪಾಬುದಿ ಕೆರೆಯ ಗಡಿಗೋಪುರದಲ್ಲಿದ್ದೇವೆ. ಕೆಂಪಾಬುದಿ ಗಡಿಗೋಪುರ ಮತ್ತೆ ನಗರದ 4 ಗಡಿಗೋಪುರಗಳಿಂದ ಸಕಲ ಸಿದ್ಧತೆಯನ್ನು ಹಮ್ಮಿಕೊಂಡಿರುವಂಥದ್ದು. ಪ್ರಮುಖವಾಗಿ ಮೊದಲು ಪ್ರಾರಂಭವಾಗುವುದು ಅಂತಂದ್ರೆ ಜ್ಯೋತಿ ಪ್ರಾರಂಭವಾಗುವುದು ಕೆಂಪಾಬುದಿ ಕೆರೆಯ ಗಡಿಗೋಪುರದಿಂದ ಪ್ರಾರಂಭವಾಗುತ್ತೆ. ಇಲ್ಲಿಂದ ಇದು ನಂತರ ಜಾಗಗಳಲ್ಲಂದ್ರೆ ಲಾಲ್ಬಾಗ್ ಸೇರಿದಂತೆ ಕಬ್ಬನ್ ಪಾರ್ಕ್ ಹೋಗುತ್ತೆ, ಮತ್ತೆ ಮತ್ತಿತರ ಕಬ್ಬನ್ ಪಾರ್ಕಿಂದ ಹಲಸೂರಿಗೆ ಹೋಗುತ್ತೆ. ಹಲಸೂರಿನಿಂದ ಆವತಿ ಬೆಟ್ಟ ಒಟ್ಟು 4 ಕಡೆಯಿಂದ ಜ್ಯೋತಿ ಬೆಳಗುವ ಮೂಲಕ ಬ್ಯಾಂಕ್ವೆಟ್ ಮಧ್ಯಾಹ್ನ ಬೆಳಗ್ಗೆ ಸರಿಸುಮಾರು 10:30ಕ್ಕೆ ಬ್ಯಾಂಕ್ವೆಟ್ ಹಾಲನ್ನು ತಲುಪಬಹುದು. ಇಲ್ಲಿ ಪ್ರಮುಖ ಮೊದಲ ಸ್ಥಳದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಆಗ್ಬೋದು, ರಾಜ್ಯದ ವಸತಿ ಸಚಿವರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವರು ಇಲ್ಲಿ ಅದ್ದೂರಿ ಚಾಲನೆ ನೀಡತಕ್ಕಂಥದ್ದು. ನೇರವಾಗಿ ಇಲ್ಲಿನ ದೃಶ್ಯಗಳೆಲ್ಲ ನೋಡೋದಾದ್ರೆ ಮೊದಲ ಸ್ಥಳದಲ್ಲಿದ್ದೇವೆ. ಕೆಂಪಾಬುದಿ ಕೆರೆಯ ಗಡಿಗೋಪುರ ಮೊದಲ ಸ್ಥಳದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಗಣ್ಯರು ಭಾಗಿಯಾಗಿ ಗಡಿಗೋಪುರದ ಜ್ಯೋತಿ ಬೆಳಗುವುದಕ್ಕೆ ಸಕಲ ಸಿದ್ಧತೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈಗ ನಾವು ನೇರ ದೃಶ್ಯಗಳನ್ನ ನೋಡೋದಾದ್ರೆ ಗಡಿಗೋಪುರವನ್ನ ಮಧುವಣ ಗಿತ್ತಿಯಂತೆ ತಯಾರಿ ಮಾಡುವಂತ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಬಹುದು. ಜೊತೆಗೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಗಣ್ಯರಾಗಬಹುದು, ಮಹಿಳೆಯರಾಗಬಹುದು, ಅಂದ್ರೆ ಕೆಂಪೇಗೌಡರ ನಾಡಪ್ರಭುವನ್ನ ಏನು ಬೆಂಗಳೂರಿನ ನಿರ್ಮಾಣ ಮಾಡಿದ್ರು ಅವರು ಇವತ್ತು ದಿನಾಚರಣೆ ಆಗಿರೋದ್ರಿಂದ ಸಕಲ ಸಿದ್ಧತೆಯನ್ನು ಹಮ್ಮಿಕೊಂಡು ಭವ್ಯ ಜ್ಯೋತಿಯನ್ನು ಬೆಳಗುವುದಕ್ಕೆ ಸಕಲ ಸಿದ್ಧತೆಯನ್ನು ಹಮ್ಮಿಕೊಂಡದ್ದು. ಈಗ ನೇರ ದೃಶ್ಯಗಳನ್ನ ನೋಡೋದಾದ್ರೆ ಗಡಿಗೋಪುರದ ಒಳಭಾಗದಲ್ಲಿ ಕೆಂಪೇಗೌಡರ ಒಂದು ಭಾವಚಿತ್ರವನ್ನ ಇಟ್ಟು ಅದಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಲಿಕ್ಕೆ ಸಕಲ ಸಿದ್ಧತೆಯನ್ನು ಹಮ್ಮಿಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ಒಂದಷ್ಟು ಮಹಿಳೆಯರಿದ್ದಾರೆ. ಕೆಂಪಾಬುದಿ ಕೆರೆಯ ಭಾಗದಲ್ಲಿರ್ತಕ್ಕಂಥ ಗಡಿಗೋಪುರದಲ್ಲಿ ಒಂದಷ್ಟು ಮಹಿಳೆಯರಿದ್ದಾರೆ. ಅದ್ದೂರಿಯಾಗಿ ಚಾಲನೆ ನೀಡಲಿಕ್ಕೂ ಒಂದಷ್ಟು ತಯಾರಿ ನಡೆಸಿಕೊಂಥದ್ದು. ಮೇಡಮ್, ಅವರನ್ನ ನೋಡೋದಾದ್ರೆ ಅವ್ರನ್ನ ಮಾತಾಡ್ಸೋಣ. ಇವತ್ತು ಯಾವ ರೀತಿ ಸಕಲ ಸಿದ್ಧತೆ ಜೊತೆಗೆ ಅವರೆಲ್ಲ ಯಾವ ರೀತಿ ವ್ಯವಸ್ಥೆನ ಹಮ್ಮಿಕೊಂಡ್ರಂತ ಕೇಳ್ಬೋದು. ಮೇಡಮ್ ಹೇಳಿ, ಇವತ್ತು ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆ ಈ ಸರ್ಕಾರದ ವತಿಯಿಂದ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಿರುವಂಥದ್ದು. ಈ ಸಕಲ ಸಿದ್ಧತೆಗೆ ಮತ್ತೆ ಇದೊಂದು ಖುಷಿ ವಿಚಾರದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಇಲ್ಲ, ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾವು ಬರೀ ನಮ್ಮ ಸಂಘ ವೈಸು ಆ ಥರ ಮಾಡ್ಕೊಂಡಿದ್ವಿ ಇದುವರೆಗೂ. ಇವತ್ತು ಇಡೀ ನಾವು ಕರ್ನಾಟಕದಾದ್ಯಂತ ನಮ್ಮ ಕೆಂಪೇಗೌಡರ ಜಯಂತಿನ 527ನೇ ಜಯಂತಿನ ಅದ್ದೂರಿಯಾಗಿ ಸರ್ಕಾರದ ವತಿಯಿಂದ ಆಚರಿಸ್ತಾ ಇದ್ವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಫಸ್ಟ್ ಇಲ್ಲಿ ಕೆಂಪಾಬುದಿ ಕೆರೆ ಇದು ಗೋಪುರ, ಇಲ್ಲಿಂದ ಪ್ರಾರಂಭ ಮಾಡಿ ಲಾಲ್ಬಾಗ್ ಗೋಪುರ, ಹಾಗೆ ಎಲ್ಲೆಲ್ಲಿ ನಮ್ಮ ಕೆಂಪೇಗೌಡರು ಗೋಪುರವನ್ನು ಕಟ್ಟಿದ್ದಾರೆ ಅಲ್ಲೆಲ್ಲ ನಾವು ಮೆರವಣಿಗೆ ಹೋಗ್ತಾ ಇದ್ವಿ. ಪಾದಯಾತ್ರೆ ಮೂಲಕ ವಿಧಾನಸೌಧನೆಲ್ಲ ಹೋಗ್ತಾ ಇದ್ವಿ. ನಮ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ನಮ್ಮ ನಾಡಪ್ರಭು ಒಕ್ಕಲಿಗರ ಸಂಘ ಹನುಮಂತ ನಗರ ಜೊತೆ ಇವಾಗ ಫಸ್ಟ್ ಸೇರಿದೀವಿ. ಇಲ್ಲಿಂದ ಪ್ರತಿಯೊಂದು ಸಂಘದನ್ನು ಇಲ್ಲಿ ಸೇರ್ಕೊಂಡು ನಾವು ಈ ನಮ್ಮ ಜಯಂತಿ ಕೆಂಪೇಗೌಡರ ಜಯಂತಿಯನ್ನು ಇನ್ನೊಬ್ಬ ಮಹಿಳೆಯರು ಕೂಡ ಮಾತಾಡ್ತಾರೆ. ಇವತ್ತು ಒಂದು ಖುಷಿ ವಿಚಾರದಲ್ಲಿ ಇನ್ನೊಬ್ಬರು ಮಹಿಳೆಯರು ಕೂಡ ಮಾತಾಡಲಿಕ್ಕೆ ಸಿದ್ಧತೆ ಅಂದ್ರೆ ಅವರು ಏನ್ ಹೇಳ್ತಾರೆ ನೋಡೋಣ. ಮೇಡಮ್ ಹೇಳಿ, ಇವತ್ತು ಕೆಂಪೇಗೌಡ ನಾಡ ದಿನಾಚರಣೆ ಸರ್ಕಾರದಿಂದ ಮೊದಲ ಬಾರಿಗೆ ಆಯೋಜನೆ ಮಾಡಿಕೊಂಡಿದೆ. ಈ ಖುಷಿ ವಿಚಾರನ ಯಾವ ರೀತಿ ಹಂಚ್ಕೊಳ್ತೀವಿ? ನಮ್ಮ ಫಸ್ಟ್ ಆಫ್ ಆಲ್ ನಾಡಪ್ರಭು ಕೆಂಪೇಗೌಡರಿಗೆ ನಾವು ವಂದನೆಗಳನ್ನ ಅರ್ಪಿಸ್ತೀವಿ. ಯಾಕೆಂತ ಹೇಳಿದ್ರೆ ನಮ್ಮ ನಾಡಪ್ರಭು ಒಕ್ಕಲಿಗರ ಕೇಂದ್ರದಲ್ಲಿ ನಾವೆಲ್ಲರೂ, ಯಾಕೆಂದ್ರೆ ಜನಗಳಲ್ಲಿ ನಮ್ಮ ಹುಮ್ಮಸ್ಸು ಹೇಗಿದೆ, ನಾವು ಯಾವ ರೀತಿ ಕೆಂಪೇಗೌಡರ ಶಕ್ತಿ ತೋರಿಸ್ಬೇಕು ಅಂತ ಹೇಳಿ ಇದು ಮೊದಲನೇ ವರ್ಷ. ಅದರಲ್ಲಿ ನಾವು ಹೆಂಗಸರುಗಳು ಕೈ ಜೋಡಿಸಿ ನಮ್ಮ ನಾಡಪ್ರಭು
ಕೆಂಪೇಗೌಡರ ಹೆಸರು ಎತ್ಕೊಳ್ಬೇಕು ಅಂತೇಳಿ ನಾವೆಲ್ಲ ಜೇಂಕಾರ ಮುಖಾಂತರ ನಾವು ಅವರಿಗೆ ಸಮರ್ಪಣೆಯನ್ನು ಅರ್ಪಿಸ್ತೇವೆ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಜೈ. ಶಾಲಿನಿ, ಇದು ಇವರು ಏನು ಇಲ್ಲಿರ್ತಕ್ಕಂಥ ಮಹಿಳೆಯರ ಖುಷಿ ವಿಚಾರ ಹಂಚಿಕೊಡುತ್ತಂತಂದು, ಜೊತೆಗೆ ಇಲ್ಲಿ ಒಂದು ಸಾಕಷ್ಟು ಏನು ಪೊಲೀಸ್ ವ್ಯವಸ್ಥೆ, ಭದ್ರತೆ ವ್ಯವಸ್ಥೆ ಕೂಡ ಇದೆ. ಅಂದ್ರೆ ಭವ್ಯ ಮೆರವಣಿಗೆಯನ್ನು ಸಾಕಷ್ಟು ಸಾವಿರಾರು ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಏನು ಪೊಲೀಸರ ಭದ್ರತೆ ಕೂಡ ಹೆಚ್ಚಾಗಿರುವಂಥದ್ದು, ಜೊತೆಗೆ ಸಾಕಷ್ಟು ಜನರು ಕೂಡ ಭಾಗಿಯಾಗುವ ನಿರೀಕ್ಷೆ ಕೂಡ ಇರೋದ್ರಿಂದ ಒಂದು ರೀತಿ ಅದ್ದೂರಿ ವೇದಿಕೆಯನ್ನು ಸೃಷ್ಟಿ ಮಾಡ್ತಿದೆ ಅಂದ್ರೆ ಹೇಳಲಿಕ್ಕೆ ತಪ್ಪಾಗಲ್ಲ ಶಾಲಿನಿ. ಎಸ್, ಧನ್ಯವಾದ ಮಂಜು ನಿಮ್ಮ ಮಾಹಿತಿಗಾಗಿ. ಹಾಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಮತ್ತೊಬ್ಬ ಪ್ರತಿನಿಧಿ ಗಂಗಾಧರ್ ವಾಗಟ, ಮೇಕ್ರಿ ಸರ್ಕಲ್ ನಿಂದ ಇದ್ದಾರೆ. ಎಸ್ ಗಂಗಾಧರ್, ಸದ್ಯ ಬೆಂಗಳೂರಿನ ಮತ್ತೊಂದು ಕಡೆಯ ಭಾಗ ಮೇಕ್ರಿ ಸರ್ಕಲ್ ನಲ್ಲಿದ್ದೀರಾ. ಅಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ, ಅಲ್ಲಿ ಯಾವ ರೀತಿ ತಯಾರಿ ನಡೆದಿದೆ ಜ್ಯೋತಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ? ಶಾಲಿನಿ, ರಾಜ್ಯ ಸರ್ಕಾರದ ಕೆಂಪೇಗೌಡ ಜಯಂತಿಯನ್ನು ಇದೇ ಮೊದಲ ಬಾರಿಗೆ ಏನು ಬಹಳ ವಿಜೃಂಭಣೆಯಿಂದ ಆಚರಿಸುವಂತದ್ದು. ಏನು ಬೆಂಗಳೂರಿನ 4 ಕಡೆಯಿಂದ ಸಹ ಏನು ಗಡಿಗೋಪುರಗಳಿದೆ, ಅಲ್ಲಿಂದಲೂ ಸಹ ಈಗ ಮೆರವಣಿಗೆಯನ್ನು ಹೊರಟಿರುವಂತದ್ದು. ಪ್ರಮುಖವಾಗಿ ಕೆಂಪಾಂಬುದಿ ಕೆರೆ ಮತ್ತು ಆವುತಿಯಿಂದ ಈಗ ಜನ ಏನು ಅಲ್ಲಿಂದ ಮೆರವಣಿಗೆಯನ್ನ ಬಂದು ಮತ್ತೆ ಇಲ್ಲಿ ಮೇಕ್ರಿ ಸರ್ಕಲ್ ಬಳಿ ಬರುವಂತದ್ದು. ನಾವೀಗ ಏನು ಸದಾಶಿವ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಇಡೀ ಕೆಂಪೇಗೌಡರ ಒಂದು ಗಡಿಗೋಪುರವನ್ನ ನೋಡ್ತಾ ಇದ್ದೀವಿ. ಇಲ್ಲಿಯೇ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳು ಇಲ್ಲೂ ಸಹ ಗಡಿಗೋಪುರದಿಂದ ಈಗ ಒಂದು ಪ್ರತಿಭಟನಾ ರ್ಯಾಲಿ ಈಗ ಹೊರಡುವಂತದ್ದು. ಮತ್ತೆ ಇಲ್ಲಿಗೆ ಗಣ್ಯ ವ್ಯಕ್ತಿಗಳು ಸಹ ಈಗ ಕೆಲವೇ ಕ್ಷಣಗಳಲ್ಲಿ ಹಾಜರಾಗ್ತಾರೆ. ಮತ್ತೆ ಇಲ್ಲಿ ಈ ಒಂದು ಏನು ಈ ಕೆಂಪಾಂಬುದಿ ಕೆರೆ ಇಲ್ಲಿ ಏನಿದೆ ಅಲ್ಲಿಂದ ಸಹ ಹೊರಡ್ತಾರೆ. ಮತ್ತೆ ಈ ಪ್ರಮುಖವಾಗಿ ಈ ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಗಡಿಗೋಪುರ ಕೆಂಪೇಗೌಡ ಗಡಿಗೋಪುರ ಇದೆ. ಇಲ್ಲಿಂದ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಸಹ ಪ್ರಾರಂಭವಾಗಿರುವಂತದ್ದು. ಏನು 4 ಗಡಿಗೋಪುರಗಳೇನಿದೆ ಬೆಂಗಳೂರಿನ ಅದಕ್ಕೆ ಸಂಬಂಧಪಟ್ಟಂತೆ ಇದು ಸಹ ಪ್ರಮುಖವಾಗಿ ಇಲ್ಲಿಂದಲೂ ಸಹ ಈಗ ಇವತ್ತು ರ್ಯಾಲಿಯನ್ನು ಹೊರಡುತ್ತದೆ. ಈಗ ಏನು ಆವುತಿಯಿಂದ ಕೆಂಪೇಗೌಡ ನಾಡಪ್ರಭು ಆವುತಿಯಿಂದ ಸಹ ಹಲವಾರು ಜನ ಅಲ್ಲಿಂದ ಪ್ರತಿಭಟನಾ ಒಂದು ರ್ಯಾಲಿಯನ್ನು ಹೊರಟಿರುವಂತದ್ದು, ಮೆರವಣಿಗೆ ರ್ಯಾಲಿಯನ್ನು ಹೊರಟಿರುವಂತದ್ದು. ಅವರು ಎಲ್ಲರೂ ಸಹ ಇಲ್ಲಿ ಈ ಮೇಕ್ರಿ ಸರ್ಕಲ್ ಬರೆಯುವಂತಹ ಈ ಒಂದು ಸ್ಥಳಕ್ಕೆ ಕೆಂಪೇಗೌಡರ ಒಂದು ಏನು ಗಡಿಗೋಪುರ ಇದೆ ಈ ಸ್ಥಳಕ್ಕೆ ಎಲ್ಲರೂ ಸಹ ಒಂದು ಬರ್ತಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಕಲಾ ತಂಡಗಳು ಸಹ ಇಲ್ಲಿ ರೆಡಿಯಾಗಿ ಸಜ್ಜಾಗಿರುವಂತದ್ದು. ಮತ್ತೆ ಈ ಒಂದು ವಿಜೃಂಭಣೆ ಈ ಒಂದು ಹಬ್ಬವನ್ನ ಬಹಳ ವಿಜೃಂಭಣೆ ಆಚರಿಸ್ತಾ ಇರುವಂತದ್ದು. ಇನ್ನೇನು ಇಲ್ಲಿಗೆ ಕೆಲವೇ ಕ್ಷಣದಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಏನಿದ್ದಾರೆ ಅವರು ಸಹ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಒಂದು ಉದ್ಘಾಟನೆ ಮತ್ತೆ ಕೆಂಪೇಗೌಡರಿಗೆ ಒಂದು ಜಯಂತಿಯನ್ನ ಒಂದು ಪೂಜೆಯನ್ನ ಮಾಡಲಾಗಿದ್ದಾರೆ. ಮತ್ತೆ ಜೆಡಿಎಸ್ ಇದರಿಂದ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು ಸಹ ಇಲ್ಲಿಗೆ ಬರ್ತಾರೆ. ಇನ್ನೇನು ಇಲ್ಲೂ ಸಹ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಇನ್ನು ಕಲಾ ತಂಡಗಳನ್ನು ನೋಡ್ತಾ ಇರಬಹುದು. ಈ ಕಲಾ ತಂಡಗಳು ಇಲ್ಲಿ ಸಹ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಮತ್ತೆ ನಿರ್ಮಲಾನಂದ ಸ್ವಾಮೀಜಿಗಳು ಮತ್ತೆ ನಟರಾದ ಪುನೀತ್ ರಾಜ್ಕುಮಾರ್ ಮತ್ತೆ ಜಗ್ಗೇಶ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇಲ್ಲಿ ನೀನು ಆವುತಿಯಿಂದ ಹೊರಟಂತಹ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಏನಿದೆ, ಕೆಂಪೇಗೌಡರ ಜಯಂತಿ ಏನಿದೆ ಅವರು ಸಹ ಇಲ್ಲಿ ಎಲ್ಲರೂ ಸಹ ಇಲ್ಲಿ ಬರ್ತಾರೆ. ಹಾಗೆ ಈಗ ನೋಡ್ತಾ ಇರಬಹುದು ಇಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಏನಿದೆ ಈ ಸ್ಟ್ಯಾಚ್ಯೂಗೆ ಈಗ ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡರ ಉದ್ಭವ ಮೂರ್ತಿಯನ್ನು ನೋಡ್ತಾರೆ. ಇಲ್ಲಿಗೆ ಕೆಲವೇ ಕ್ಷಣಗಳಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಬಿಜೆಪಿ ಯಡಿಯೂರಪ್ಪನವರು ಸಹ ಇಲ್ಲಿಗೆ ಭೇಟಿ ನೀಡಿ ಒಂದು ಪುಷ್ಪಾರ್ಚನೆ ಮಾಡಲಿದ್ದಾರೆ. ಮತ್ತೆ ಕೆಂಪೇಗೌಡ ಜಯಂತಿಗೆ ಉತ್ಸವಕ್ಕೆ ಒಂದು ಮೆರಗನ್ನ ನೀಡಲಾಗಿದೆ. ಇನ್ನೇನು ಕೆಲವೇ ಸಹ 4 ಕಡೆಯಿಂದ ಬೆಂಗಳೂರಿನ 4 ಕಡೆಯಿಂದ ಸಹ ಈಗ ಬರ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮೇಕ್ರಿ ಸರ್ಕಲ್ ಬಳಿ ಆವುತಿಯಿಂದ ಹೊರಟಂತಹ ಏನೋ ಮೆರವಣಿಗೆ ರ್ಯಾಲಿ ಏನಿದೆ ಇಲ್ಲಿ ಬಂದು ಬಹಳ ಒಂದು ಸಮಾರೋಪ ಸಮಾರಂಭವನ್ನ ಮಾಡಲಿದ್ದಾರೆ. ಶಾಲಿನಿ, ಎಸ್, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.